ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇಡೀ ಜಗತ್ತಲ್ಲಿ ನಾವು ಪಡೆಯುವಂತ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ಅದು ನಾವು ಮತ್ತೊಬ್ಬರಿಂದ ಪಡೆಯುವಂತ ನಗು ಮಾತ್ರ. ಅದೇ ರೀತಿ ಪ್ರತಿ ವೀಕೆಂಡ್ ಅಲ್ಲಿ ಈ ವೀಕೆಂಡ್ ಕೂಡ ನಮ್ಮೆಲ್ಲ ಎಂಟರ್ಟೈನರ್ಸ್ ಇವತ್ತು ಜೈಲಿಗೆ ಹೋಗಿ ಬರ್ತ್ಡೇ ಕೇಕ್ ಮಾಡ್ತಾರೆ. ಯಜಮಾನನ ನಾನು ಆ ದೇವಲತ್ಲ ನನಗೆ ಒಳ್ಳೆ ಗಂಡ ಕೊಡು ಅಂತ ಬೇಡ್ಕೊಂಡೆ. ಈ ಲೆವೆಲ್ ಅಲ್ಲಿ ಕೊಟ್ಟಿದ್ದಾನೆ ನೀನ. ಹೆಂಡತಿ ಹೆಸರನ್ನ ನಾಯಿಗೂ ಇಟ್ಟು ಎಡವಟ್ ಮೇಲೆ ಎಡವಟ್ ಮಾಡ್ಕೋತಾರೆ. ಏನಾಯ್ತು? ಕಷ್ಟ ಇದಲ್ಲ ಕನ್ನಡ ಕಲಿಯಕ್ ಹೋಗಿ ಕಿತಾಪತಿ ಮಾಡ್ಕೋತಾರೆ. ಅಲ್ಲಿಯೋ ಎಂದು ಗಾಗಾಯಿಸಿ ನಕ್ಕಳು. ಕಂಪನಿ ನಾಟಕ ಅನ್ನೋ ನೆಪದಲ್ಲಿ ಇಲ್ಲಿರುವಂತ ಎಲ್ರಿಗೂ ಹುಚ್ಚಿಡಿಸ್ತಾರೆ. ಮಾತೆಗೆ ಪ್ರಣಾಮಗಳು, ಜಾಂಬುವಂತನಿಗೆ ಪ್ರಣಾಮಗಳು. ಅವನ್ ಜಾಂಬುವಂತಲ್ಲ ಕಣ, ಭೀಮವನು. ಮರಿಯಕ್ ಕಾಯಿಲೆ ಇಟ್ಕೊಂಡು ಸುತ್ತ ಇರೋರ್ಗೆ ಕಟ ಕೊಡ್ತಾರೆ. ಮಗಳು ಅಳಿಯ ಇನ್ಶೂರೆನ್ಸ್ ಮಾಡೋಣ. ಮಗಳು ಅಳಿಯ ಅಳಿ ಅಂದ್ರೆ ಇದೆಲ್ಲದರ ಜೊತೆಗೆ ಎಲ್ಲರ ಕಣ್ಣಂಚಲ್ಲಿ ಕಮ್ಮನಿ ತುಂಬಿಸುವಂತ ಮನ ಮುಟ್ಟೋ ಪ್ರಯತ್ನಗಳು. ಇನ್ನು ಎಷ್ಟ್ ದಿನ ಅಂತ ನನಗೆ ಭಾರವಾಗಿರ್ತೀಯ? ಶಕ್ತಿ ಒಂದ್ ಕೆಲಸ ಮಾಡ್ಬೇಕನ್ನ ಜ್ಞಾನ ಇಲ್ಲ ಇವಳಿಗೆ. ಏನ್ ಪಾಪ ಮಾಡಿದೋ ಗೊತ್ತಿಲ್ಲ ಈ ಮನೆಯಲ್ಲಿ ಹುಟ್ಟೋದಕ್ಕೆ. ನೀನೇ ನನ್ನ ಹೀರೋ. ಈಗ ನಾನು ಶುರು ಮಾಡ್ತಾ ಇದೀನಿ. ಇದು ನಿಮ್ಮ ವೀಕೆಂಡ್ ನ ರಿಯಲ್ ಎಂಟರ್ಟೈನ್ಮೆಂಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಈಗ ಈ ವೀಕೆಂಡ್ ಲಾಫಿಂಗ್ ಕಥಗಳಿಗೆ ನಮ್ಮ ಜಜಸ್ ನ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಇದಕ್ಕೆ ವೆಯ್ಟ್ ಮಾಡೋದು. ವೀಕೆಂಡ್ ಆದ್ರೆ ಇದಕ್ಕೆ ವೆಯ್ಟ್ ಮಾಡೋದು. ಯಾವಾಗ ಸಾಧು ಸರ್ ಪ್ಯಾಮ್ ಅಂತಾರೆ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಅದಕ್ಕೆ ವೇಟ್ ಮಾಡ್ತಾ ಇರ್ತೀನಿ ಎಸ್ಕೇಪ್ ಆಗಿ. ಬಟ್ ಇವತ್ತಂತೂ ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ತುಂಬಾ ಡಿಫ್ರೆಂಟ್ ಆಗಿ ನಗ್ಸಕ್ ರೆಡಿ ಇದಾರೆ ಇವತ್ತು. ಹೌದಾ? ಹೌದು. ಎಲ್ಲದನ್ನು ನೋಡಿ ಮಜಾ ತಗೊಳಕ್ ನೀವು ರೆಡಿ ಅಲ್ವಾ? ರೆಡಿ ಇದ್ದೀವಿ. ಸಾಧು ಸರ್ ರೆಡಿ? ಖಂಡಿತ ರೆಡಿ ಇದೀವಿ. ಹಾಗಿದ್ರೆ ಇನ್ಯಾಕೆ ತಡ? ನನ್ನ ಚರ್ಮದಲ್ಲಿ ಈ ಸಂಚಿಕೆಯಲ್ಲಿ ಬರ್ತಾ ಇರೋಂತ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್ ನಮ್ಮೆಲ್ರಿಗೂ ಜೀವ ಕೊಡೋದು ಅಮ್ಮ. ಆದ್ರೆ ಆ ಜೀವಕ್ಕೆ ಒಂದು ಅರ್ಥಪೂರ್ಣವಾದ ಜೀವನವನ್ನ ಕೊಡೋದು ಅಪ್ಪ. ಆದ್ರೆ ಆ ಜೀವನ ರೂಪಿಸೋ ಜಂಜಾಟದಲ್ಲಿ ಈ ಅಪ್ಪ ಅನ್ನೋ ಜೀವ ಕೆಲವರಿಗೆ ವಿಲನ್ ಆಗೇ ಕಾಣಿಸ್ತಾ ಇರ್ತಾರೆ. ಯಾಕೆ ಆ ಅಪ್ಪ ಅನ್ನೋ ಸೂಪರ್ ಹೀರೋ ಕೆಲವೊಂದು ಟೈಮ್ ಅಲ್ಲಿ ವಿಲನ್ ಆಗ್ತಾನೆ ಅನ್ನೋ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಹಿತಾ, ಶಿವು, ಜಾನ್ವಿ, ಚಿಲ್ಲರ್ ಹಾಗೂ ಅಮೃತ. ಮಗಳೇ ಈಗ ಬಂದ್ಯಾ? ಹೆಂಗಿತ್ತು ಶಾಲೆ? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಅಪ್ಪ ಏನ್ ಮಾಡ್ತಿದ್ಯಾ? ಅಯ್ಯೋ ಈ ಶರ್ಟ್ ಹರಿದಿತ್ ಕಣಮ್ಮ, ಒಂಚೂರು ಹೊಲಿಗೆ ಹಾಕೋತಾ ಇದ್ದೆ. ಅಯ್ಯೋ ಅಪ್ಪ ನಿಂಗೊಂದು ಹೇಳದೆ ಮರ್ತ್ಬಿಟ್ಟೆ. ಏನ್ ಕಂದ? ಸರಿ, ಅದು ನಿಂಗೆ ಸರ್ಪ್ರೈಸು. ಏನ್ ಸರ್ಪ್ರೈಸು? ಅದು ನನ್ ಸ್ಕೂಲಲ್ಲಿ ಪ್ರೈಸ್ ಕೊಟ್ರು. ಪ್ರೈಸು? ಏನ್ ಕೊಟ್ರಿ ಪ್ರೈಸು? ನಾನು ಭಾಷಣ ಮಾಡ್ದೆ. ಭಾಷಣ ಮಾಡ್ದ್ಯಾ? ಯಾರ ಬಗ್ಗೆ ಭಾಷಣ ಮಾಡ್ದಮ್ಮ? ಯಾರ ಬಗ್ಗೆ? ನಿನ್ ಬಗ್ಗೆ. ನನ್ ಬಗ್ಗೆ ಭಾಷಣ ಮಾಡ್ದ್ಯಾ? ಹೌದಾ? ಏನ್ ಮಾಡ್ದೆ ಹೇಳು ನೋಡೋಣ. ಓಕೆ, ಶುರು ಮಾಡು. ಅಪ್ಪ, ನನ್ನಪ್ಪ
ತುಂಬಾ ಅಪರೂಪ. ಹೆಗ್ಲ ಮೇಲೆ ಕೂರ್ಸ್ಕೊಂಡು ಅಪ್ಪನ್ ಕಾಣ್ತಾ ಇರೋ ಪ್ರಪಂಚನ ಮಗ್ಲಿಗ್ ತೋರಿಸ್ತಾನೆ. ಏನ್ ಕೇಳಿದ್ರು ಕೊಡ್ಸೋ ದೇವ್ರು ನನ್ನಪ್ಪ. ತಪ್ಪು ಮಾಡಿದಾಗ ನಗ್ತಾನೆ ತಿದ್ದಿ ಬುದ್ಧಿ ಹೇಳ್ತಾನೆ ನನ್ನಪ್ಪ. ನಮ್ಮಪ್ಪ ಒಂಥರ ಹಲಸಿನ ಹಣ್ಣಿನ ತರ, ಮೇಲೆ ಹೊರಟು ಅದ್ರೊಳಗೆ ತುಂಬಾ ಸಾಫ್ಟ್. ಅಪ್ಪ, ನೀನು ನನ್ನ ಶಕ್ತಿ, ನೀನೇ ನನ್ನ ಧೈರ್ಯ, ನೀನೇ ನನ್ನ ಹೀರೋ. ಒಟ್ಟಾರೆ ನನ್ನ ಇಡೀ ಜಗತ್ತೇ ನನ್ನಪ್ಪ. ಅಪ್ಪ, ಐ ಲವ್ ಯು. ನನ್ನಪ್ಪ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ಅಪ್ಪ ನನ್ ಜೊತೆಗಿದ್ರೆ ಆನೆ ಬಲದ ರೀತಿ. ಅಮ್ಮನ್ನ ನಾನ್ ಕಳ್ಕೊಂಡೆ ಅಂತ ಆ ಕೊರಗ್ ಒಂಚೂರು ಇಲ್ದಿರೋ ಹಾಗೆ ಅಪ್ಪ ನನ್ನನ್ನ ತುಂಬಾ ಖುಷಿಯಾಗಿ ನೋಡ್ಕೊಂಡ. ಆದ್ರೆ ಆ ಖುಷಿ ತುಂಬಾ ದಿವಸ ಉಳಿಲಿಲ್ಲ. ಇವ್ರೇನಾ ನಿಮ್ಮಪ್ಪ ಅನ್ನೋ ಅಷ್ಟ್ರ ಮಟ್ಟಿಗೆ ನಮ್ಮಪ್ಪ ಬದಲಾಗ್ಬಿಟ್ಟಿದ್ದಾರೆ. ನಾನ್ ದುಡಿಯಕ್ ಹೋಗಲ್ಲ ಅಂತನೋ ಅಥವಾ ನಾನು ಹೆಣ್ಣು ಅಂತನೋ ಕಾರಣ ಗೊತ್ತಿಲ್ಲ, ನಮ್ಮಪ್ಪ ಮಾತ್ರ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಎಷ್ಟೊಂದು ಬಿರ್ದೇವೆ ಮೇಡಮ್ ನನಗೆ. ನಾನೇ ಏಯ್, ಅಲ್ಲಿ ನಮ್ಮಪ್ಪ ಸಾಯ್ತವನೆ, ಕಂಡಿಡಿಯೋದ್ರಲ್ಲಿ ಅರ್ಧ ಸ್ಕಿಟ್ ಮುಗಿಸ್ತಾವಳೆ ಅವಳು. ಆದ್ರೂ ಕಂಡಿಡಿಯಕ್ ಆಗ್ಲಿಲ್ಲ. ಇಲ್ಲಿ ನಾಳೆ ನ್ಯಾಣ ಹಾಕೊಂಡ್ ಸತ್ತಿರ್ತೀನಿ, ಬಂದು ಗೊಬ್ಬರ ಸತ್ತವನ ಕಂಡಿಡಿ. ಸೈಡ್ ನಿಂತು ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಸೈಡ್ ನಿಂತು ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಏನೇನು ಕ್ಯಾಮ್ರಾ ಆರ್ಟಿಸ್ಟ್ ನೀನು? ನಮ್ಮಪ್ಪ ಸಾಯ್ತವನೆ, ಹೋಗಿ ಟ್ರೀಟ್ಮೆಂಟ್ ಕೊಡು. ಒಂಚೂರು ಎದ್ದೇಳ್ಸಿ. ಎದಾಡ್ಸ್ತೀನಿ ಇರು. ಅಪ್ಪ ಎದ್ದೇಳಪ್ಪ. ಹೇಳ್ತೇಲ್ಲ ನಮ್ಮ ಅಪ್ಪ. ಯಾಕೆ? ಯಾಕಂದ್ರೆ ಸ್ಕಿಟ್ ಅಲ್ಲಿ ಇಷ್ಟೊತ್ತಾದ್ರೂ ಒಂದು ಡಬಲ್ ಮೀನಿಂಗ್ ಬಿದ್ದಿಲ್ವಲ್ಲ. ನಾನ್ ಎಚ್ಚರ ಮಾಡಿಸ್ತೀನಿ. ಡಾಕ್ಟರ್ ಹಿಯರ್. ಇವಾಗ ಎದ್ದೇಳ್ತಾರೆ ನೋಡು. ಸರೋಜಾ, ಸರೋಜಾ, ನಮ್ಮಪ್ಪ ಕೋಮದಿಂದ ಹೊರಗೆ ಬಂದ್ಬಿಟ್ಟ. ಅಯ್ಯೋ, ಬಂದ. ಸರೋಜಾ ಎಲ್ಲಿ? ಅಪ್ಪ ಸರೋಜ ಇರ್ಲಿ, ಫಸ್ಟ್ ನೀನು ಪ್ರೆಸಪ್ ಆಗಿ ಹೋಗಪ್ಪ. ಸರೋಜಾ ಯಾರ್ ಸರೋಜಾ? ಅಯ್ಯೋಳ್ ನಮ್ಮವ್ವ. ಇವನು 1985 ಕೋಮ ಹೋಗಕ್ ಮುಂಚೆ ಇತ್ತು. ಈ ಕೋಮದಿಂದ ಬಂದವನೇ, ಆದ್ರೆ ನಮ್ಮವನೇ ಸತ್ತೋಳೆ. ಓ, ಹಾಗಾಗಿ ಒಂದ್ ವಿಷಯ. ಏನ್ ಹೇಳಿ? ನಿಮ್ಮಪ್ಪ ಅವರು ನಾವೆಲ್ಲರೂ ಇನ್ನೂ 1985 ಇದೀವಿ ಅಂತ ಅನ್ಕೊಂಡಿದ್ದಾರೆ. ಹೌದಾ? ಅವ್ರಿಗೇನಾದ್ರೂ ನಾವೆಲ್ಲರೂ 2023 ಇದೀವಿ ಅಂತ ಗೊತ್ತಾದ್ರೆ ಇಷ್ಟು ವರ್ಷ ವೇಸ್ಟ್ ಆಗೋಯ್ತು ಅಲ್ಲ ಅನ್ನೋ ನೋವಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಅಂದ್ರೆ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಯ್ತಾರ? ಅಯ್ಯೋ ಅಪ್ಪ, ಇನ್ನ ಮಧ್ಯರಾತ್ರಿ ಕರ್ಕೋಗಿ ನನ್ನ ಸುಸ್ತು ಮಾಡ್ತದ ಯಾರಪ್ಪ? ಸೂಪರ್ ರೀ ನೀವು. ಏನನ್ನೋಗ್ ಸುಸ್ಸು ಮಾಡದ? ಈಗಿನ ಕಾಲದಲ್ಲೂ ನಿಮ್ಮಪ್ಪನ್ ಕಂಡ್ರೆ ಎಷ್ಟು ಪ್ರೀತಿ ರೀ ನಿಮ್ಗೆ. ಯಾವ ಮಣ್ಣಗಟ್ಟಿ ಪ್ರೀತಿನೂ ಇಲ್ಲ. ನನ್ ಮಗ ಆಸ್ತಿ ಪತ್ರಕ್ಕೆ ಸೈನ್ ಹಾಕ ಮೂವ್ಮೆಂಟ್ ಎಲ್ಲ ಕೋಮ ಹೊಂಟದ. ಅದಕ್ಕೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಳ್ಬೇಕು ಅಂತ ಅವ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನಿನ್ ಜನ್ಮಕ್ಕೆ ಆಗಿದಾಗೋಯ್ತು, ನನ್ ಪೇಮೆಂಟ್ ಕೊಡಿ. ಯಾರ ಹತ್ರ ಕೇಳ್ತೀವಿ? ಹೋಗ್ ಚಾನೆಲ್ ಹತ್ರ ಕೇಳೋಗು. ನಾನೇ ಇನ್ವಾಯ್ಸ್ ಬರೆಯಕ್ಕಾಗದ, ಹಿಂದೆ ಮುಂದೆ ನಂಬರ್ಗಳು ಚೇಂಜ್ ಆಗಿ ನನ್ಗೆ ದುಡ್ಡು ಬರ್ತಾ ಇಲ್ಲ. ರೀ, ನಾನ್ ಕೇಳ್ತಿರೋದು ಡಾಕ್ಟರ್ ಪೇಮೆಂಟ್. ಕ್ಯಾರೆಕ್ಟರ್ ಪೇಮೆಂಟ್ ಎಸ್. ಎಷ್ಟು? ಇನ್ನೂರ. ಅಷ್ಟೇನಾ? ಅಲ್ಲ, ಇನ್ನೊಂದ್ 50 ಎಕ್ಸ್ಟ್ರಾ ಕೇಳಕ್ ಕೊಡ್ತೀನಿ.
ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ బాగా చెప్పారా బాగా చెప్పావు ಏನ್ ಅವ್ನ್ ಮ್ಯಾನೇಜರ್ ಮಿಡಿದ್ಬಿಟ್ಟವಳು ಇವಳು ಸರೋಜಾ ಸರೋಜಾ ಅಪ್ಪ ಅಪ್ಪ ಇನ್ನೆಲ್ಲಪ್ಪ ನಿಮ್ ಸರೋಜಾ ನೋಡಲಿ ಅವಳೆ ನಿನ್ ಹೆಂಡತಿ ಈ ಫೋಟೋ ನೋಡಿದ್ರೆ ನಾನೇ ಕೋಮಾಗ ಹೋಗ್ಬಿಡ್ತೀನಿ ಕಣೋ ಅವ್ವ 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 ನಾನು ಕುಡ್ದ ಗ್ಯಾನ್ದಲ್ಲಿ ನಿಂತೇಳಿ ನಮ್ಮ ಮದುವೆ ಆಗಿಲ್ಲ. ನಾನು ಕುಡ್ದ ಗ್ಯಾನ್ದಲ್ಲಿ ನಿಂತೇಳಿ ನಮ್ಮ ಮದುವೆ ಆಗಿಲ್ಲ. ಇವಳು ನನ್ನ ಹೆಂಡತಿ ಆಗ ಸಾಧ್ಯ ಇಲ್ಲ. ಎಲ್ಲಿದೆ ಸರೋಜ? ಈ ಹಾರ್ಟ್ ಅಟ್ಯಾಕ್ ಇಟ್ಕೊಂಡು ಎದುರಿಸ್ತಾವನಲ್ಲ ಅಯ್ಯೋ ಸರೋಜ ಎಲ್ಲೋಗಿಲ್ಲಪ್ಪ ಅವ್ವ ಇಲ್ಲಿ ಅಂಗಡಿಗೆ ಹೋಗಳೆ ಬತ್ತಾಳೆ ನನಗೆ ನಂಬಿಕೆ ಇಲ್ಲ. ಫೋನ್ ಮಾಡ್ಕೊಡು. ಅಯ್ಯೋ ಈಗ ಫೋನ್ ಮಾಡಕ್ಕಿಲ್ಲ ನೀನ್ ಒಳಗೋಗಿರು ನಾನ್ ಮಾಡ್ತೀನಿ ಆಮೇಲೆ ಕರೆಸ್ತೀನಿ ಒಬ್ರ ನಿಮ್ಮಪ್ಪ ಬಾತ್ರೂಮ್ಗೂ ಛತ್ರಿ ಇಟ್ಕೊಂಡು ಹೋಯ್ತಾನಲ್ಲ. ಎಲ್ಲ ತಾವು ಛತ್ರಿ ಇಟ್ಕೊಂಡೆ ಬದುಕಿರೋದು ಅವನು ಅಲೋ ನೋಡು ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ನೀನು ಬೇಗ ಕಾಟನ್ ಸೀರೆ ಹಾಕೊಂಡು ಬಂದ್ಬಿಡು ಏನು ಗೋಲ್ಡನ್ ಬಜಾರ್ ಮುಂದೆ ಡ್ಯಾನ್ಸ್ ಮಾಡಿದ್ಯಲ್ಲ ಇತ್ತಪ್ಪ ಅಶೋಶು ಯಾಕೋ ಏನಾಯ್ತು ಇಷ್ಟು ಟೆನ್ಷನ್ ಅಲ್ಲಿ ಇದ್ಯಾ ಏನ್ ವಿಷಯ ಗೊತ್ತಾ 1985ರಲ್ಲಿ ಕೋಮಾಗ ಹೋಗಿದ್ದ ನಮ್ಮ ಅಪ್ಪ ವಾಪಸ್ ಬಂದ್ಬಿಟ್ಟವನೆ ಯಾವ ಬಸ್ಸಲ್ಲಿ ಬಂದ್ರು ಮಂಗಳ ಟ್ರಾವೆಲ್ಸ್ ಅಲ್ಲಿ ಬಂದವನೆ ನೀನು 1975ರಲ್ಲಿ ಇದೀಯಾ ಈಗ ರಾತ್ರಿ ಮಳಗಿ ಬೆಳಿಗ್ಗೆ ಎದ್ದಿ ಅಂತ ನಾವು ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ ವೆರಿ ಸಿಂಪಲ್ ಅಲ್ವಾ ನಾನ್ ಮಗನ್ ಮಾಡ್ತೀನಿ ನನ್ ಮಗ್ಲಾ ಇಲ್ಲ ನೀನ್ ಅವನ ಹೆಂಡತಿ ಮಾಡು 60 ವರ್ಷದ ಮುತ್ತನ್ಗೆ 20 ಇಯರ್ಸ್ ಹುಡುಗಿ ಹೆಂಡತಿನ ನೋ ವೇ ಚಾನ್ಸೇ ಇಲ್ಲ ಗಿಚ್ಚಿಗಿಲಿಗಿಲಿ ರನ್ನರ್ ಅಪ್ ಆದ್ಮೇಲೆ ಎಷ್ಟು ಚಾನ್ಸ್ ಸಿಕ್ತು ನಿನ್ಗೆ ಒಂದು ಇಲ್ಲ ಮತ್ತೆ ಈ ಕೊಟ್ಟಿರೋ ಚಾನ್ಸ್ ನ ಬಳಸ್ಕೋ ನೀನು ಟೆಂಪ್ರವರಿ ಎಂಟಿಯಾಗಿರು ಪೂರ್ಣ ಪ್ರಮಾಣವಾಗಿ ಹಾಕ್ಬಿಡ ನಮ್ಮಪ್ಪ ಸರಿ ಇಲ್ಲ ಅವನು ಯಾರು ಅಪ್ಪ 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 ಅವಾಗಿಂದ ಅಪ್ಪ ಅಪ್ಪ ಅಂತಿಲ್ಲ. ಯಾರಲ್ಲ ನೀನು? ನಾನ್ ಕಡಪ್ಪ ನಿನ್ ಮಗ ಓ, ಇಂತ ದುರಂತ ಆಗಿರೋದೇ ನನಗ್ ನೆನ್ಪಿಲ್ಲ. ನೀನು ಮಲಕುಟ್ಟೆಲ್ಲ ಮರ್ತೋಗಿದ್ದಿ ಕಣಪ್ಪ ಹಂಗಂಗೆ ಅವರು ಅವ್ರು ಗೊತ್ತು ಕಣ. ಯಾರು ನನ್ ಹೆಂಡ್ತಿ